ರಾಜ್ಯ ಮಟ್ಟದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮುದ್ದೇಬಿಹಾಳದ ಆಕ್ಸ್ಫರ್ಡ್ ಮಟ್ಸ್ ಕಲಿಗಳ ದಿಗ್ವಿಜಯ. ಮುದ್ದೇಬಿಹಾಳ ತಾಲೂಕಿನ ನಾಗರಬೆಟ್ಟದ ಎಸ್ಡಿಇ ಟ್ರಸ್ಟ್ ಅಡಿಯಲ್ಲಿನ ಆಕ್ಸ್ಫರ್ಡ್ ಮಟ್ಸ್ ಹಾಗೂ ಎಸ್ಡಿಕೆ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರೌಢಶಾಲೆಗಳು 2025-26ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅಪ್ರತಿಮ ಸಾಧನೆ ಮಾಡುವ ಮೂಲಕ ಇಡೀ ರಾಜ್ಯದ ಗಮನ ಸೆಳೆದಿವೆ. ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಆಸರೆಯಾಗಿರುವ ಈ ಸಂಸ್ಥೆಯು ಸತತವಾಗಿ 100ರಷ್ಟು ಫಲಿತಾಂಶ ದಾಖಲಿಸಿ ತನ್ನ ಶೈಕ್ಷಣಿಕ ಗುಣಮಟ್ಟವನ್ನು ಸಾಬೀತುಪಡಿಸಿದೆ. ರಾಜ್ಯಕ್ಕೆ ರ್ಯಾಂಕ್ಗಳ ಸುರಿಮಳೆ. ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಎರಡೂ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಟಾಪ್ 10 ಪಟ್ಟಿಯಲ್ಲಿ ಸ್ಥಾನ ಪಡೆದು ಮಿಂಚಿದ್ದಾರೆ. ಕನ್ನಡ ಮಾಧ್ಯಮದ ಸಾಧಕರು: ಪೂಜಾ ಎಚ್ ಲಮಾಣಿ 625ಕ್ಕೆ 624 ಅಂಕ, ರಾಜ್ಯಕ್ಕೆ 2ನೇ ರ್ಯಾಂಕ್. ಬಸಮ್ಮ ಪಾಟೀಲ 625ಕ್ಕೆ 622 ಅಂಕ, ರಾಜ್ಯಕ್ಕೆ 4ನೇ ರ್ಯಾಂಕ್. ಲಕ್ಷ್ಮೀ ಹೂಗಾರ 625ಕ್ಕೆ 620 ಅಂಕ, ರಾಜ್ಯಕ್ಕೆ 6ನೇ ರ್ಯಾಂಕ್. ಅಕ್ಷತಾ ಮೆದಕಿನಾಲ 625ಕ್ಕೆ 619 ಅಂಕ, ರಾಜ್ಯಕ್ಕೆ 7ನೇ ರ್ಯಾಂಕ್. ಆಂಗ್ಲ ಮಾಧ್ಯಮದ ಸಾಧಕರು: ಪ್ರಕಾಶ ಬಿರಾದಾರ 622 ಅಂಕ, ರಾಜ್ಯಕ್ಕೆ 4ನೇ ರ್ಯಾಂಕ್. ಹರ್ಷಿತಾ ನಾಗೂರ 620 ಅಂಕ, ರಾಜ್ಯಕ್ಕೆ 6ನೇ ರ್ಯಾಂಕ್. ದೀಪಾ ಸಿದರೆಡ್ಡಿ 620 ಅಂಕ, ರಾಜ್ಯಕ್ಕೆ 6ನೇ ರ್ಯಾಂಕ್. ಪವಿತ್ರ ಗಂಜಿಹಾಲ 620 ಅಂಕ, ರಾಜ್ಯಕ್ಕೆ 6ನೇ ರ್ಯಾಂಕ್. ವಿಷಯವಾರು 100ಕ್ಕೆ 100. ಒಟ್ಟು 391 ವಿದ್ಯಾರ್ಥಿಗಳಲ್ಲಿ ಕನ್ನಡ ಮಾಧ್ಯಮ 229, ಆಂಗ್ಲ ಮಾಧ್ಯಮ 162 ಎಲ್ಲರೂ ಉತ್ತೀರ್ಣರಾಗಿದ್ದಾರೆ. ವಿಶೇಷವೆಂದರೆ 238 ವಿದ್ಯಾರ್ಥಿಗಳು 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ್ದಾರೆ. ವಿವಿಧ ವಿಷಯಗಳಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100 ಅಂಕ ಗಳಿಸಿರುವುದು ಸಂಸ್ಥೆಯ ಶಿಸ್ತುಬದ್ಧ ಬೋಧನೆಗೆ ಹಿಡಿದ ಕನ್ನಡಿಯಾಗಿದೆ. ಈ ವೇಳೆ ಮಾತನಾಡಿದ ಸಂಸ್ಥೆಯ ಆಡಳಿತಾಧಿಕಾರಿ ಪ್ರಜ್ವಲಾ ಮಠ, ಕಳೆದ 9 ವರ್ಷಗಳಿಂದ ರಾಜ್ಯಕ್ಕೆ ನಮ್ಮ ಸಂಸ್ಥೆ ರ್ಯಾಂಕ್ ನೀಡ್ತಾ ಬಂದಿದೆ. ನಮ್ಮ ಸಂಸ್ಥೆ ಕಳೆದ 30 ವರ್ಷಗಳಿಂದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡ್ತಾ ಬಂದಿದೆ. ಅದಕ್ಕೆ ಸಾಕ್ಷಿ ಎಂಬಂತೆ ಈ ವರ್ಷದ ಶೈಕ್ಷಣಿಕ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಉಚಿತ ಶಿಕ್ಷಣ ಪಡೆದವರಾಗಿದ್ದಾರೆ. ಬರುವ ವರ್ಷದಲ್ಲಿ 625ಕ್ಕೆ 625 ಪಡೆದು ನಮ್ಮ ವಿದ್ಯಾರ್ಥಿಗಳು ಸಾಧನೆ ಮಾಡುವ ನಂಬಿಕೆ ಇದೆ ಎಂದು ಹೇಳಿದರು. ಕಳೆದ ಬಾರಿ ಅಂತಲ್ಲ ಸರ್, ಪ್ರತಿ ವರ್ಷ ಅಂದ್ರೆ ನಿರಂತರವಾಗಿ ಒಂದು 9 ವರ್ಷಗಳಿಂದ ಸುಮಾರು 9 ವರ್ಷಗಳಿಂದ ನಾವು ರಾಜ್ಯಕ್ಕೆ ನಿರಂತರವಾಗಿ ರ್ಯಾಂಕ್ ಕೊಡ್ತಾ ಬಂದಿದ್ದೇವೆ. ಹೋದ ವರ್ಷದಲ್ಲಿ ನಾವು ರಾಜ್ಯಕ್ಕೆ ತೃತೀಯ ಸ್ಥಾನದಲ್ಲಿ ಬಂದಿದ್ದೇವೆ. ಈ ವರ್ಷ ಅಂದ್ರೆ 2026-26ನೇ ಸಾಲಿನಲ್ಲಿ ನಾವು ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದಿದ್ದೇವೆ. ಕನ್ನಡ ಮಾಧ್ಯಮದಲ್ಲಿ ರಾಜ್ಯಕ್ಕೆ 2ನೇ ರ್ಯಾಂಕು ಪೂಜಾ ನಾಯಕನ ಹುಡುಗಿ, ಅದೇ ರೀತಿ ಬಸಮ್ಮ ಪಾಟ್ಲನ್ ಹುಡುಗಿ 622 ಮಾಡಿದ್ದಾರೆ. ಅದೇ ರೀತಿ ಇನ್ನೊಂದು ಹುಡುಗಿ ಲಕ್ಷ್ಮೀ ಹೂಗಾರ್ ಅಂತ 620 ಮಾಡಿದ್ದಾರೆ. ಈ ರೀತಿಯಾಗಿ ಸುಮಾರು 615ರಿಂದ 625ರವರೆಗೆ ಸುಮಾರು ರಾಜ್ಯದ ಅಗ್ರ 10 ಸ್ಥಾನಗಳಲ್ಲಿ ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಗುರುತಿಸಿಕೊಂಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಹೇಳ್ಬೇಕಪ್ಪ ಅಂದ್ರೆ ಒಂದು ಬಸಮ್ಮ ಪಾಟ್ಲನ್ ಹುಡುಗಿ ಸರಿಸುಮಾರು 1ನೇ ತರಗತಿಯಿಂದ ಹುಡುಗಿ ನಮ್ಮಲ್ಲೇ ಕಲ್ಕೊಂತ ಬಂದಾಳ. ಅದೇ ರೀತಿಯಾಗಿ ಅವರ ಒಂದು ತಂದೆ ಆ ಹುಡುಗಿಯ ಒಂದು ತಂದೆ ಕೂಡ ನಮ್ಮ ಶಾಲೆಯಲ್ಲೇ ಕೆಲಸ ಮಾಡ್ತಾರೆ. ಅವರು ಆ ಹುಡುಗಿ ಅಂದಂಗೆ ಅವರ ಒಂದು ತಾಯಿ ಕೂಡ ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಈ ರೀತಿಯಾಗಿ ಒಂದು ಬಡತನದಲ್ಲಿ ಆ ಹುಡುಗಿ ಸಾಧನೆ ಮಾಡಿದೆ ಅನ್ನಕ್ಕೆ ಉದಾಹರಣೆ ನಮ್ಮ ಸಂಸ್ಥೆ ಪ್ರತಿ ವರ್ಷ ಹೇಳುತ್ತೆ, ಬಡ ಪ್ರತಿಭಾನ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಉಚಿತ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ತೀವಿ. ಇದಕ್ಕೆ ಒಂದು ಉತ್ತಮ ನಿದರ್ಶನ ಏನಪ್ಪಾ ಅಂದ್ರೆ ಒಂದು ಬಸಮ್ಮ ಪಾಟ್ಲನ್ ಹುಡುಗಿ, ಅದೇ ರೀತಿಯಾಗಿ ಒಂದು ದೀಪಾ ಸಿರೆಡ್ಡಿ ಇರ್ಬೋದು, ಅದೇ ರೀತಿಯಾಗಿ ಲಕ್ಷ್ಮೀ ಹೂಗಾರ್ ಇರ್ಬೋದು, ಅದೇ ರೀತಿಯಾಗಿ ನಮ್ಮ ಇಂಗ್ಲಿಷ್ ಮೀಡಿಯಂ ಹುಡುಗ ಪ್ರಕಾಶ್ ಬಿರಾದರ್ ಆಗಿರ್ಬೋದು, ಅವನು ಕೂಡ ಒಂದು ಬಡತನದ ಸ್ಥಿತಿಯಿಂದ ಬಂದ ವಿದ್ಯಾರ್ಥಿಗಳು. ಈ ರೀತಿಯಾಗಿ ಬಡತನದಂತ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆ ಯಾವಾಗಲೂ ಅವರಿಂದ ಬೆನ್ನಿಗೆ ನಿಂತಿರುತ್ತೆ. ಅದೇ ರೀತಿಯಾಗಿ ಈ ಒಂದು ರಿಸಲ್ಟ್ಗೆ ಮುಖ್ಯ ಕಾರಣೀಭೂತರಾಗಿರುವಂತ ನಮ್ಮ ಒಂದು ಸಂಸ್ಥೆ ಅಧ್ಯಕ್ಷರಾಗಿರ್ಬೋದು, ಅದೇ ರೀತಿ ನಮ್ಮ ಒಂದು ಎರಡೂ ಮಾಧ್ಯಮದ ಕನ್ನಡ ಆಗಿರ್ಬೋದು, ಇಂಗ್ಲಿಷ್ ಮಾಧ್ಯಮದ ಎರಡೂ ಮಾಧ್ಯಮ ಶಿಕ್ಷಕರು ನಿರಂತರವಾಗಿ ಕೆಲಸ ಮಾಡಿದ್ದಾರೆ. ನಾವು ಅವ್ರಿಗೆ ಯಾವಾಗಲೂ ಮೀಟಿಂಗ್ ಮಾಡಿದಾಗ ಹೇಳ್ತಿದ್ವಿ, ಸರ್ ಹಂಗ್ ಮಾಡ್ರಿ, ಸರ್ ಹಿಂಗ್ ಮಾಡ್ರಿ. ಅವ್ರು ಯಾವಾಗಲೂ ಒಂದು ಹಸನ್ಮುಖಿನ ಸರ್ ಮಾಡಮ್ ಸರ್, ನಾವು ಎಲ್ಲರೂ ಕೂಡಿ ಮಾಡಮ್ ಅಂತ ಆ ಒಂದು ಇದರಿಂದನೇ ನಮ್ದು ಈ ಸಾರಿ ಏನದ ರಿಸಲ್ಟ್ ಅತ್ಯುತ್ತಮ ರಿಸಲ್ಟ್ ಬಂದದ. ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ನಾವು 625 ಮಾಡ್ಬೇಕನ್ನೋ ಒಂದು ಛಲ ಇಟ್ಟಿದ್ದೇವೆ. ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಅನ್ನೋ ಇಲ್ಲಿ ಹೇಳ್ತಿದ್ದೀನಿ. ಅದೇ ರೀತಿಯಾಗಿ ಒಂದು ಪಾಲಕರಲ್ಲಿ ಒಂದು ತಪ್ಪು ಕಲ್ಪನೆ ಏನಿರ್ತಪ್ಪ ಅಂದ್ರೆ, ನಮ್ಮಲ್ಲೇ ಒಂದು ಕಾಲೇಜ್ ಇರುತ್ತೆ, ಅವ್ರೇನ್ ತಿಳ್ಕೊಂಡ್ಬಿಡ್ತಾರೆ, ಅಲ್ಲಿ ನೀಟ್ ಆಗಲ್ಲ ಅದು ಆಗಲ್ಲ ಅಂತ ತಿಳ್ಕೊಂತಾರೆ, ಅಲ್ಲಿ JEE ಆಗಲ್ಲ, KCET ಆಗಲ್ಲ ತಿಳ್ಕೊಂತಾರೆ. ಅದು ಒಂದು ತಪ್ಪು ಕಲ್ಪನೆ. ನಮ್ಮಲ್ಲಿ ಸರಿಸುಮಾರು ವಾದ ವರ್ಷ LTಗೆ 30 ಹುಡುಗಿದ್ದು,
33ರಲ್ಲಿ ನಮ್ಮಲ್ಲಿ ಒಂದು ಸರಿಸುಮಾರು 18 ವಿದ್ಯಾರ್ಥಿಗಳು ಅದರಲ್ಲಿ BMS ಹಾಕಿದ್ರು. ಅದೇ ರೀತಿಯಾಗಿ 10 ವಿದ್ಯಾರ್ಥಿಗಳು ಏನ್ ಮಾಡಿದ್ರಪ್ಪ ಅಂದ್ರೆ ಅವ್ರು MBBS ಹಾಕಿದ್ರು. ಸರಿಸುಮಾರು ಕೇವಲ 2 ವಿದ್ಯಾರ್ಥಿಗಳು ಮಾತ್ರ ಇಂಜಿನಿಯರ್ ಆಯ್ಕೆಯಾಗಿದ್ದಾರೆ. ಅಂದ್ರೆ ಏನಪ್ಪಾ ಅಂದ್ರೆ ಕೇವಲ 30 ವಿದ್ಯಾರ್ಥಿಗಳಲ್ಲಿ ಸರಿಸುಮಾರು 10 ವಿದ್ಯಾರ್ಥಿಗಳು BMS, 18 ವಿದ್ಯಾರ್ಥಿಗಳು 10 ವಿದ್ಯಾರ್ಥಿಗಳು MBBS, 18 ವಿದ್ಯಾರ್ಥಿಗಳು BMS, 2 ವಿದ್ಯಾರ್ಥಿ ಇಂಜಿನಿಯರ್. 30ಕ್ಕೂ 30 ವಿದ್ಯಾರ್ಥಿಗಳು ನಾವು ಸಕ್ಸಸ್ಫುಲ್ ರಿಸಲ್ಟ್ ಕೊಟ್ಟಿವಿ. ಯಾವ ಸಂಸ್ಥೆ ಕೂಡ ನಿಮ್ಗೆ ಕೊಡಂಗಿಲ್ಲ. ಅದಕ್ಕೆ ನಾನು ಹೇಳ್ತೀನಿ ಪಾಲಕರಿಗೆ, ಯಾವುದೇ ರೀತಿ ತಪ್ಪು ಕಲ್ಪನೆಗೆ ಒಳಗಾಗದೆ ನಮ್ಮಲ್ಲಿ ಬಂದು ಅಡ್ಮಿಷನ್ ಮಾಡ್ರಿ. ನಾವು ಆ ಮಗುವಿಗೆ ಮೆಡಿಕಲ್ ಆದ್ರೆ ಮೆಡಿಕಲ್, ನೀವು ಯಾವ ಮಗು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಅಲ್ಲ ಅದಕ್ಕೆ ನಾವು ಪ್ರೋತ್ಸಾಹ ಕೊಡ್ತೀವಿ ಅಂತ ಇಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ವರ್ಷ ಮೇ 3ನೇ ತಾರೀಕಿಗೆ ನಡೆಯುವ ನೀಟ್ ಪರೀಕ್ಷೆಯಲ್ಲಿ GM 400 ಮತ್ತು SC/ST 300ಕ್ಕಿಂತ ಅಧಿಕ ಗಳಿಸುವ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೀಟ್ ಲಾಂಗ್ ಟರ್ಮ್ ಸಂಪೂರ್ಣ ಉಚಿತ ಶಿಕ್ಷಣವನ್ನು ನಾವು ನೀಡುತ್ತಾ ಇದ್ದೀವಿ. ಆದ್ದರಿಂದ ವಿದ್ಯಾರ್ಥಿಗಳು ಈ ಒಂದು ಸುವರ್ಣ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ಕೇಳಕೊತಿದ್ದೇವೆ. ಭಾವನಾತ್ಮಕ ಕ್ಷಣಗಳು. ಕಣ್ಣೀರಲ್ಲಿ ಅರಳಿದ ನಗು. ಪೂಜಾ ಲಮಾಣಿ 2ನೇ ರ್ಯಾಂಕ್. ಕೇವಲ 1 ಅಂಕದಿಂದ ಪ್ರಥಮ ರ್ಯಾಂಕ್ ಕೈತಪ್ಪಿದ್ದಕ್ಕೆ ಭಾವುಕರಾದ ಪೂಜಾ, ಸಂಸ್ಥೆಯ ಉಚಿತ ಶಿಕ್ಷಣ ಮತ್ತು ಶಿಕ್ಷಕರ ಪೋಷಕ ಸದೃಶ ಕಾಳಜಿಯೇ ನನ್ನ ಸಾಧನೆಗೆ ಕಾರಣ ಎಂದು ಕೃತಜ್ಞತೆ ಸಲ್ಲಿಸಿದರು. ಬಸಮ್ಮ ಪಾಟೀಲ 4ನೇ ರ್ಯಾಂಕ್. ಶಾಲೆಯಲ್ಲಿಯೇ ವಾಚ್ಮೆನ್ ಆಗಿರುವ ತಂದೆ ಮತ್ತು ಹೊಲದಲ್ಲಿ ಕೂಲಿ ಮಾಡುವ ತಾಯಿಯ ಮಗಳಾದ ಬಸಮ್ಮ, BG ಮಠ ಗುರುಗಳ ಉಚಿತ ಶಿಕ್ಷಣದ ಋಣವನ್ನು ಎಂದಿಗೂ ತೀರಿಸಲಾಗದು ಎಂದು ಸ್ಮರಿಸಿದರು. ಹೆಸರು ಪೂಜಾ H. ಲಮಾಣಿ. ನಾನು 1ನೇ ತರಗತಿ. ನಾನು ಮೂಲತಃ ಅಭಿತಾಂಡದಲ್ಲಿ ವಾಸವಾಗಿದ್ದು ನಾಲ್ತಾಡದಲ್ಲಿ ವಾಸಿಸುತ್ತೇನೆ. ಮೊದಲನೇದಾಗಿ ನಾನು ಈ ಶಾಲೆಯಲ್ಲಿ ಉಚಿತ ಶಿಕ್ಷಣ ಕೊಟ್ಟಿದ್ದಾರೆ. ನನಗೆ BG ಮಠ ಗುರುಗಳು ನನಗೆ ಉಚಿತ ಶಿಕ್ಷಣ ನೀಡಿ ಈ ಮಟ್ಟಕ್ಕೆ ಬೆಳೆಸಲು ಸಹಕರಿಸಿದ್ದಾರೆ. ನಾನು ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಅಭ್ಯಾಸ ಮಾಡುತ್ತಿದ್ದು, ಈ ಶಾಲೆಯಲ್ಲಿ ಎಲ್ಲ ಶಿಕ್ಷಕರ ಪ್ರೋತ್ಸಾಹ ಮತ್ತು ನಮ್ಮ ತಂದೆ ತಾಯಿಯರ ಅನುಗ್ರಹದಿಂದ ಮತ್ತು ನಮ್ಮ ಫ್ಯಾಮಿಲಿಯವರ ಎಲ್ಲ ಪ್ರೋತ್ಸಾಹ ಕೊಟ್ಟಿದ್ದರಿಂದ ಮೂಲತಃ ನಮ್ಮ ವಿನಾಯಕ್ ಕಾಕ ಅವರು ನನಗೆ ಪ್ರೋತ್ಸಾಹಿಸಿ 625ಕ್ಕೆ 625 ತಗೋತೀನಿ ಅಂತ ಭಾವಿಸಿದ್ದೆ. ಆದರೆ ಅದು ಸಾಧ್ಯವಾಗಲಿಲ್ಲ. ನಂದು ಇಂಗ್ಲಿಷ್ ಒಳಗೆ 1 ಮಾರ್ಕ್ಸ್ ಹೋಯ್ತು. ಅದು ನನಗೆ ತುಂಬಾ ಬೇಜಾರಾಯಿತು. ಆದರೂ 624 ಅಂಕ ಗಳಿಸಿದ್ದೇನೆ ಎಂಬ ಖುಷಿ ಇದೆ. BG ಮಠ ಇಲ್ಲಿ ನಮಗೆ ಬೆಳಗ್ಗೆ 6 ಗಂಟೆಯಿಂದ 9 ಗಂಟೆವರೆಗೆ ನಮಗೆ ತಂದೆ ತಾಯಿ ಹಾಗೆ ಎಲ್ಲ ಶಿಕ್ಷಕರು ಕಾಳಜಿ ಮಾಡುತ್ತಿದ್ದಾರೆ. ನಾ ಈ ಮಟ್ಟಕ್ಕೆ ಬರ್ಬೇಕಂದ್ರೆ ನಮ್ಮ ಎಲ್ಲ ಶಿಕ್ಷಕರೇ ಕಾರಣ. ಮಾಡೆಲ್ ಕ್ವಶನ್ ಪೇಪರ್, ಪ್ರಿಪರೇಟರಿ ಎಕ್ಸಾಮಿನೇಷನ್, LBA ಇವೆಲ್ಲ ನೀಡಿದ್ದರಿಂದ 40+ ಇವೆಲ್ಲ ನನಗೆ ತುಂಬಾ ಸಹಾಯವಾಯಿತು. ಅಧ್ಯಕ್ಷರಾದ BG ಮಠ ಗುರುಗಳು ಅವೆಲ್ಲವನ್ನು ಬಗೆಹರಿಸಿ ನಮಗೆ ಉತ್ತಮ ಶಿಕ್ಷಣ ನೀಡುವಂತೆ ಮಾಡಿದರು. ಇಲ್ಲೇ ನಮ್ಮ ಶಿಕ್ಷಕರು ತುಂಬಾ ಚೆನ್ನಾಗಿ ಬೋಧಿಸ್ತಿದ್ರು. ಪಾಠವನ್ನ ಚೆನ್ನಾಗಿ ಕೇಳಿಸಿಕೊಂಡಿದ್ದರಿಂದ ನನಗೆ ಎಲ್ಲ ಈಜಿ ಅನ್ಸಿತ್ರಿ. ಎನ್ಯುವಲ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ತುಂಬಾ ಸರಳವೆನಿಸಿತ್ತು. ನಾವು ಫೇಲ್ ಆಗ್ತೀವಂತ ಒಟ್ಟ ಅರೆ ಮನಸ್ಸು ಇಟ್ಕೋಬಾರ್ದ್ರಿ. ಪಾಸ್ ಆಗ್ತೀವಂತೆ ಓದ್ಬೇಕ್ರಿ. ನಾವು ಇಂಗ್ಲಿಷ್ ತುಂಬಾ ಸರಳ ಐತ್ರಿ. ಅದನ್ನ ದಿನಾಲು ಇಂಗ್ಲಿಷ್ ಟಫ್ ಅನ್ನೋರಿಗ್ರಿ ದಿನಾಲು ಪಾಠ ಹೇಳಿದ್ದನ್ನ ಕರೆಕ್ಟ್ ಆಗಿ ಓದ್ಕೋಬೇಕ್ರಿ. ಆಯಾ ಪಾಠ ಎಷ್ಟ್ ಹೇಳ್ಯಾರ ಅಷ್ಟ್ ದಿನಾಲು ರಾತ್ರಿ ಓದ್ಕೊಂಡು 1 ವಾರ ಯಾವ್ಯಾವ ಹೇಳ್ಯಾರ ಅವೆಲ್ಲ ಓದ್ಕೊಂಡು ರವಿವಾರ ಒಮ್ಮೆ ಅವೆಲ್ಲ ಇನ್ನೊಮ್ಮೆ ಕಣ್ಣಾಡಿಸ್ಕೋಬೇಕ್ರಿ. ಅಂದ್ರೆ ಇಂಗ್ಲಿಷ್ ಸರಳ ಆಗುತ್ತೆ. ಫೈನಲ್ 1 ವರ್ಷ ಆಗಿಂದ. ನನ್ನ ಹೆಸರು ಬಸಮ್ಮ ಸಾಹೇಬ್ ಗೌಡ ಪಾಟೀಲ್ ಅಂತ. ನಮ್ಮ ತಂದೆ ಇದೇ ಸ್ಕೂಲ್ನಲ್ಲಿ ವಾಚ್ಮ್ಯಾನ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ನನಗೆ 622 ಅಂಕ ಪಡೆಯಲು ಬಹಳ ಪ್ರೋತ್ಸಾಹಿಸಿದಂತ ನನ್ನ ಗುರುಗಳಾದ BG ಮಠ ಸರ್ ಮತ್ತು ನನ್ನೆಲ್ಲ ಟೀಚರ್ಸ್ಗಳು ಬಹಳ ನನಗೆ ಸಹಕರಿಸಿದ್ದಾರೆ ಹೈಯೆಸ್ಟ್ ಮಾರ್ಕ್ಸ್ ತೆಗೆಯಲು. ಅದಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ನಮ್ಗ ಬಹಳ ಕಠಿಣ ಪರಿಶ್ರಮ ಅಂತೇನಿಲ್ರಿ. ಅವರು ಏನ್ ಹೇಳ್ತಾರ ಅದನ್ನಷ್ಟೇ ನಾವು ಕಾನ್ಸಂಟ್ರೇಷನ್ ಕೊಟ್ಟು ಕೇಳಿವಿ. ಅದ್ರಲಿತ್ತ ಹೈಯೆಸ್ಟ್ ಅಂಕ ತೆಗಿಯಕ್ ಆಯ್ತ್ರಿ. ನಂಗೆ 625 ಮಾಡ್ಬೇಕಂತಿತ್ರಿ. ಆದ್ರ 3 ಮಾರ್ಕ್ಸ್ ಹೋದ್ರಿ. ನಮ್ಮ ಕನ್ನಡ ಒಳಗ ಎಲ್ಲಾ ಆಗ್ಯದ್ರಿ. ಆದ್ರೆ ಇಂಗ್ಲಿಷ್ ನಲ್ಲಿ 2 ಮಾರ್ಕ್ಸ್ ಹೋದು, ಸೈನ್ಸ್ ಅಲ್ಲಿ 1 ಮಾರ್ಕ್ಸ್ ಹೋಯ್ತ. ಅದಕ್ಕ ಸ್ವಲ್ಪ ದುಃಖ ಆಗತ್ರಿ. ನಮ್ ತಂದೆ ಇದೇ ಸ್ಕೂಲ್ ನಲ್ಲಿ ವಾಚ್ಮ್ಯಾನ್ ಇದ್ದಾರೆ. ನಮ್ಮ ಅಮ್ಮನೂ ಕೂಡ ಇಲ್ಲೇ ಈ ಸರ್ ಹೊಲದಾಗಿ ಕೆಲಸ ಮಾಡ್ತಾರೆ. ತಮ್ಮ ತಂಗಿ ಎಲ್ಲಾ ಇದ್ದಾರೆ. ಓದಾಕ್ ಸೌಲಭ್ಯ ಎಲ್ಲ ನಾವ್ ಓದ್ತೀನಂದ್ರೆ ನಮ್ಮ ಮನೇಲಿ ಎಲ್ಲಾರು ಸಪೋರ್ಟ್ ಮಾಡ್ತಾರಿ. ನಮ್ಗ 1ನೇ ಕ್ಲಾಸ್ ಲಿಂದ 10th ಕ್ಲಾಸ್ ಮಟ್ಟನು ಇಲ್ಲೇ ಸ್ಕೂಲ್ ಕಲ್ತೀನ್ರಿ. ಅವ್ರು BG ಮಠ ಸರ್ ಫ್ರೀ ಆಗಿ ಶಿಕ್ಷಣ ಕೊಡ್ಸಿದ್ದಾರೆ ನಮ್ಗ, ಬಡವ್ರ ಅಂತ ಹೇಳಿ. ಅದಕ್ಕ ಅವ್ರನ್ನ ಮತ್ತ ಯಾವತ್ತೂ ಮರ್ಯಾದಿಲ್ರಿ. ಬಾಳ ನೆನಪಿಟ್ಕೊಳ್ತೀವ್ರಿ. ಇಲ್ಲೆಲ್ಲಾ ಫೆಸಿಲಿಟಿ ಚಲೋ ಐತ್ರಿ. ಹಾಸ್ಟೆಲ್ ಎಲ್ಲಾ ಚೆನ್ನಾಗ್ ಐತ್ರಿ. ಎಲ್ಲಾ ಸರ್ಸ್ ಟೀಚರ್ಸ್ ಉತ್ತಮವಾಗಿ ಶಿಕ್ಷಣ ನೀಡ್ತಾರೆ. ನಾವ್ ಎಂತ ಕಷ್ಟನೇ ಬಂದ್ರು ಓದ್ಬೇಕ್ರಿ ನಾವು.
ನಾವ್ ಇಷ್ಟೇ ಓದ್ಬೇಕಂತ ಗುರಿ ಇಟ್ಕೊಂಡ್ರ ಅದ್ ಎಂತ ಕಷ್ಟ ಬಂದ್ರು ಎದುರಿಸಿ ಆದ್ರೆ ನಾವು ಮಾರ್ಕ್ಸ್ ತೆಗಿತೀವಿ. ಮುಂದೆ ನಾನು ಇದೇ ಸ್ಕೂಲಲ್ಲಿ ಸೈನ್ಸ್ ಮಾಡಿ ಮೆಡಿಕಲ್ ಮಾಡ್ಬೇಕಂತ ಮಾಡಿದ್ದೆ. ಲಕ್ಷ್ಮೀ ಹೂಗಾರ, ದೀಪಾ ಮಾತನಾಡಿ ತಮ್ಮ ಅನಿಸಿಕೆ ಹಂಚಿಕೊಂಡರು. ಕನ್ನಡ ಮಾಧ್ಯಮ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಹೀರಾ ನಾಯಕ, ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಶಿಕ್ಷಕ ಶಿವಯ್ಯ ಹಿರೇಮಠ ಮಾತನಾಡಿ ಶೈಕ್ಷಣಿಕ ಪ್ರಗತಿ ಸಾಧಿಸಿದ ವಿದ್ಯಾರ್ಥಿಗಳ ಕುರಿತು ವಿವರಿಸಿದರು. ನನ್ನ ಹೆಸರು ಲಕ್ಷ್ಮೀ ಶ್ರೀಶೈಲ್ ಹುಗಾರ್. ನಮ್ದು ಇಲ್ಲೇ ನಾಲತೋಟದಲ್ಲಿ ಊರು. ನಾ ಇಲ್ಲೇ 9th ಇಲ್ಲೇ ಕಲ್ತೀನಿ. ಚಲೋ ಕಠಿಣ ಪರಿಶ್ರಮ ಮತ್ತು ಸರ್ ಎಲ್ಲ ಶಿಕ್ಷಕರ ಪ್ರೋತ್ಸಾಹ, BG ಮಠ್ ಸರ್, ಪ್ರಜ್ವಲ್ ಸರ್ ಅವರೆಲ್ಲ ಚಲೋ ಫೆಸಿಲಿಟೀಸ್ ಮತ್ತು ಸರ್ಕಾರದಿಂದ ಭಾಳ ಸ್ವಲ್ಪ ಸಹಕಾರ ಐತ್ರಿ ನಮ್ಗೆ ಓದಾಕ. ಎಲ್ಲ ಬ್ಲೂ ಪ್ರಿಂಟ್ಸ್ ಮತ್ತು ಮಾಡಲ್ ಕ್ವಶನ್ ಪೇಪರ್ ಮತ್ತು 3 ಪ್ರೀ ಬೋರ್ಡ್ಸ್ ಎಕ್ಸಾಮಿನೇಷನ್ ಇಟ್ಟರು. ಎಲ್ಲ ಚಲೋ ಆಯ್ತು. ಅದರಿಂದ 620 ತೆಗಿಯಕ್ಕೆ ಇದಾಯ್ತು. ನಿರೀಕ್ಷೆಗೂ ಮೀರಿದ ಫಲಿತಾಂಶ ಸಿಕ್ಕಿದೆ. ಅಷ್ಟೊಂದು ಇಟ್ಕೊಂಡಿದ್ದೇನ್ರಿ. ಆದ್ರೆ ಸ್ವಲ್ಪ ಎಲ್ಲೋ ಒಂದ್ ಕಡೆ ಪಪ್ಪ ಮಮ್ಮಿ ಇಬ್ರು ಹೂವ ಮಾರ್ತಾರ್ರಿ. ನಾ ಒಬ್ಬಕ್ಕೆ ಮಗಳು ಓದೋದು ಮತ್ತು ಅಂಗಡಿ ಒಳಗೆ ಜಲ್ದಿ ಎದ್ದತ್ತಿದ್ 4:00-4:00 ಹಿಂಗೆ ಎದ್ದತ್ತಿದ್ದೇನೆ. ಓದಿ ಸ್ವಲ್ಪ ಹೋಗಿ ಮತ್ತು ಸ್ಕೂಲಿಗೆ ಬರೋದ್ರಿ 6:00 ಬರೋದು ಮತ್ತು 9:00 ಮನೆಗೆ ಹೋಗೋದು. ಚಲೋ ಅದ. ಎಲ್ಲ ಚಲೋ ಶಿಕ್ಷಣ ಕೊಟ್ಟು ನಮಗೋಸ್ಕರ ನಾ ಭಾಳ ಇದು ಮಾಡಿರಿ. ನಮಗೋಸ್ಕರ ಒಂದು ಸಪ್ರೇಟ್ ಕ್ಲಾಸ್ ಮಾಡಿ A+ ಅಂತ ಮಾಡಿ ಭಾಳ ಎಲ್ಲ ಕಷ್ಟಪಟ್ಟ. 624 ಒಂದು ಮಾರ್ಕ್ಸ್ 625 ಹೋಗೈತ್ರಿ. ಅದು ಅವ್ರು ತಗೊಂಡ್ಬರ್ಬೇಕ್ರಿ. ಸ್ವಲ್ಪ ಚಂದಾಗಿ ಅವರು ಕಠಿಣ ಪರಿಶ್ರಮ ಹಾಕ್ಬೇಕ್ರಿ. ಡಾಕ್ಟರ್ ಆಗ್ಬೇಕಂತ ಮಾಡೀನ್ರಿ. ಮತ್ತು ಇನ್ನೊಂದು ಪೊಲೀಸ್. My native place is Nagarbetta. First of all, I would like to say thanks for Muthu sir. Here I am learning from 1st standard to 10th standard. But Muthu sir has not taken money for us. They always support us to study, and our teachers efforts make us to make more score. I think I thought that I will make 625 out of 625, but it was not successful. But I was happy with my result. I want to make revaluation. But Muthu sir has always supports us to study more. But our teachers also helped us to study. Morning 6 o'clock to 8:30 o'clock they made a study hour and helped us to study. It was my 10th life was very beautiful because teachers' efforts made us to make good score in our life. I got very happy, but my intention was to make 625 out of 625. It's okay. I will make next time good score in my life. Father was farmer. My mom was housewife, but she was also uneducated. They have supported me more to study, and they encouraged me to study more. And you can achieve anything in your life. We will support you. ಗಣ್ಯರಿಂದ ಅಭಿನಂದನೆ. ವಿದ್ಯಾರ್ಥಿಗಳ ಈ ಐತಿಹಾಸಿಕ ಸಾಧನೆಗೆ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ BG ಮಠ, ಆಡಳಿತಾಧಿಕಾರಿ ಕುಮಾರ ಪ್ರಜ್ವಲ್ B ಮಠ, ಕಾರ್ಯದರ್ಶಿ ಸಿದ್ದಯ್ಯ ಮಠ, ಮುಖ್ಯ ಶಿಕ್ಷಕರಾದ ಹೀರಾ ನಾಯಕ್, ಶಿವಯ್ಯ ಹಿರೇಮಠ ಹಾಗೂ ಸಿಬ್ಬಂದಿ ವರ್ಗದವರು ಪುಷ್ಪಾರ್ಚನೆ ಮಾಡಿ ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಬಡತನ ಸಾಧನೆಗೆ ಅಡ್ಡಿಯಲ್ಲ ಎಂಬುದನ್ನು ನಾಗರಬೆಟ್ಟದ ಈ ಗ್ರಾಮೀಣ ಭಾಗದ ಮಕ್ಕಳು ಇಂದು ರಾಜ್ಯಕ್ಕೆ ತೋರಿಸಿಕೊಟ್ಟಿದ್ದಾರೆ. ಒಂದು ಸಂಸ್ಥೆಯ ಒಂದು ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿಯಾದ ಪೂಜಾ ನಾಯಕನವರು 625ಕ್ಕೆ 620 ಮಾಡಿದ್ರು. ನಮಗೇನು ಆಸೆ ಇತ್ತಪ್ಪ ಅಂದ್ರೆ 625ಕ್ಕೆ 625 ಮಾಡಕ್ಕೆ ಭಾಳ ಆಸೆ ಇತ್ತು ನಮಗೆ. 1 ಮಾರ್ಕ್ಸಿಂದ ನಾವು ಈ ಸರ್ತಿ ಸ್ವಲ್ಪ ಹಿಂದುಳಿದೀವಿ. ಬರೋ ಮುಂದೆ ವರ್ಷದಲ್ಲಿ ನಾವು ಖಚಿತವಾಗಿ 625ಕ್ಕೆ 625 ಮಾಡೇ ಮಾಡ್ತೀವಿ. 2 ಮೀಡಿಯಮಿಂದ ಮಾಡ್ತೀವಿ. ಮತ್ತು ಕನ್ನಡ ಮತ್ತು ಆಂಗ್ಲ ಮಾಧ್ಯಮ 2 ಮೀಡಿಯಮಿಂದ ನಾವು ಏನು ಮಾಡ್ತೀವಪ್ಪ ಅಂದ್ರೆ ನೆಕ್ಸ್ಟ್ ಇಯರ್ 625 ಮಾಡೇ ಮಾಡ್ತೀವಿ. ಅದ್ರಾಗೇನು ಇದನ್ನೇ ಇಲ್ಲ. ಅದೇ ರೀತಿ ನಮ್ದು ಈಗ ಕಾಲೇಜಕ್ಕೆ ಬಂದ್ರೆ ಈ ವರ್ಷ ಒಂದು ಮೇ 3ನೇ ತಾರೀಕು ನಡೆಯುವ ಒಂದು ನೀಟ್ ಎಕ್ಸಾಮ್ನಲ್ಲಿ ನಮ್ದು ವಾದ ವರ್ಷ ಐ ಥಿಂಕ್ 2025ರಲ್ಲಿ ನಾವು 10 ಮೆಡಿಕಲ್ ಸೀಟ್ ಕೊಟ್ಟಿದ್ದೀವಿ. ಅದೇ ರೀತಿ ಈ ವರ್ಷ ನಾವು 10 ಮೆಡಿಕಲ್ ಸೀಟನ್ನು ಕೊಡ್ತೀವಿ. ಆ ಒಂದು ಭರವಸೆ ನಾವು ಇದೇ ಮಾಡ್ತೀವಿ ಅಂತ ಹೇಳ್ತೀವಿ. ಅದೇ ರೀತಿ ಒಂದು ಹೋದ ವರ್ಷದಲ್ಲಿ ನಮ್ಮಲ್ಲಿ LTಗೆ 30 ವಿದ್ಯಾರ್ಥಿಗಳಿದ್ದು. ಅದರಲ್ಲಿ 30 ವಿದ್ಯಾರ್ಥಿಗಳಲ್ಲಿ 10 ವಿದ್ಯಾರ್ಥಿಗಳು ಏನಾದ್ರು MBBS ಆದ್ರು. ಅದೇ ರೀತಿಯಾಗಿ ಒಂದು 18 ವಿದ್ಯಾರ್ಥಿಗಳು BMS ಆಯ್ಕೆ ಆದ್ರು. ಕೇವಲ 2 ವಿದ್ಯಾರ್ಥಿಗಳು ಮಾತ್ರ ಇಂಜಿನಿಯರಿಂಗ್ ಆಯ್ಕೆ ಆಗಿದ್ದಾರೆ. ಇದನ್ನ ಯಾಕೆ ಹೇಳಕತ್ತೀನಪ್ಪ ಅಂದ್ರೆ ನಮ್ಮಲ್ಲಿ ಬರ್ತಕ್ಕಂಥ 30 ವಿದ್ಯಾರ್ಥಿಗಳು ಕಡಿಮೆ ಸಂಖ್ಯೆ ವಿದ್ಯಾರ್ಥಿಗಳಲ್ಲೇ ನಾವು 100ಕ್ಕೆ 100% ರಿಸಲ್ಟ್ ಕೊಡ್ತೀವಿ. ಈ ಕೆಲವೊಂದು ಜನಕ್ಕೆ ಏನಾಗುತ್ತೆ, ಸಂಖ್ಯೆ ಹೆಚ್ಚಿರ್ತದೆ, ನಾವು ಅಲ್ಲಿ ರಿಸಲ್ಟ್ ಹೆಚ್ಚಿಗೆ ಹಂಚಿಕೊಂತಾರೆ. ಅದು ತಪ್ಪು ಕಲ್ಪನೆ. ನಮ್ಮಲ್ಲಿ ಸಂಖ್ಯೆ ಕಮ್ಮಿ ಇಟ್ಕೊಂಡೆ ನಾವು ಅತಿ ಹೆಚ್ಚು ರಿಸಲ್ಟ್ ಅನ್ನು ಕೊಡ್ತಾ ಇದ್ದೀವಿ.